ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಮೇಲೆತ್ತಿ ಕೆಳಗಿಳಿಸಿ ತೂತಿಕ್ತಂಗ್ ಒಳಗಿಳಿಸಿ ಒಳಗೋಗಿ ಹೊರಗ್ ಬಂದ್ರೆ ಖಾಲಿ ಮೈ ಮೇಲಂತೂ ಚಲ್ಬೇಡ್ರಪ್ಪ ಬೇಜಾರಾಯ್ತದೆ ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟಾಯ್ತದೆ ಇಲ್ಲೇ ನೆಕ್ಕೊಂಡ್ ಹೋಗ್ಬಿಡಿ ಇಲ್ಲೇ ಒರ್ಸ್ಬಿಡಿ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ವಿಡಿಯೋ ಶುರು ಮಾಡೋ ಮುಂಚೆನೆ ಹೇಳ್ಬಿಡ್ತೀನಿ ಈ ವಿಡಿಯೋ ಇಸ್ ನಾಟ್ ಡೈರೆಕ್ಟೆಡ್ ಅಟ್ ಧ್ರುವ ಸರ್ಜಾ ಅಥವಾ ಎನಿಬಡಿ ಫ್ರಮ್ ಸರ್ಜಾ ಫ್ಯಾಮಿಲಿ ಬಿಕಾಸ್ ಐ ಪರ್ಸನಲಿ ಥಿಂಕ್ ಈಸ್ ಅ ಗ್ರೇಟ್ ಆಕ್ಟರ್ ಈ ವಿಡಿಯೋ ಇಸ್ ಓನ್ಲಿ ಡೈರೆಕ್ಟೆಡ್ ಅಟ್ ಪ್ರೇಮ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಸುಂದರವಾದ ಪದ್ಯ ಓದಕ್ಕೆ ಇಷ್ಟಪಡ್ತೀನಿ ಮೇಲೆತ್ತಿ ಕೆಳಗಿಳಿಸಿ ತೂತಿಕ್ತಂಗ್ ಒಳಗಿಳಿಸಿ ಒಳಗೋಗಿ ಹೊರಗ್ ಬಂದ್ರೆ ಖಾಲಿ ಮೈ ಮೇಲಂತೂ ಚಲ್ಬೇಡ್ರಪ್ಪ ಬೇಜಾರಾಯ್ತದೆ ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟಾಯ್ತದೆ ಇಲ್ಲೇ ನೆಕ್ಕೊಂಡ್ ಹೋಗ್ಬಿಡಿ ಇಲ್ಲೇ ಒರ್ಸ್ಬಿಡಿ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಲ್ಲ ನಾನು ಕನ್ನಡ ಪರ ಹೋರಾಟಗಾರರ ಕೇಳೋದು ಈ 8 ಪಿಕ್ಚರ್ ಮಾಡಿರೋ ಒಬ್ಬ ಡೈರೆಕ್ಟರ್ ಅದ್ರಲ್ಲಿ ಓಡಿರೋದು 3.5 ಇನ್ ಮಿಕ್ಕಿದ್ದೆಲ್ಲ ಬರೀ ಗಿಮಿಕ್ಸ್ ಈ ಡೈರೆಕ್ಟರ್ ದೇಶಾದ್ಯಂತ ನಮ್ಮ ಕನ್ನಡದ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಅದರಲ್ಲಿರೋ ಹಾಡಿನ ಬಗ್ಗೆ ದೇಶವೇ ಆಡ್ಕೊಂಡು ನಗ ತರ ಮಾಡ್ತಾ ಇದ್ದಾರೆ ಏನ್ ಮಾಡ್ತೀರಾ ನೀವು ಹೋರಾಟ ಮಾಡ್ತೀರಾ ಅಥವಾ ಚಿತ್ರರಂಗದವ್ರು ಏನಾದ್ರೂ ಮಾಡ್ಲಿ ಅಂತ ಬಿಟ್ಬಿಡ್ತೀರಾ ಟಾಕ್ಸಿಕ್ ಸಿನಿಮಾದಲ್ಲಿ ಟ್ರೇಲರ್ ಬಂದಾಗ ಜನ ಎಲ್ಲ ಎಗರಾಡ್ತಾ ಇದ್ರು ಅದರಲ್ಲಿ ಇಬ್ರು ಅಡಲ್ಟ್ಸ್ ಕನ್ಸೆಕ್ಷುವಲ್ ಸೆಕ್ಸ್ ಮಾಡ್ತಾ ಇದ್ರು ಅಂದ್ರೆ ಏನು 2 ಅಡಲ್ಟ್ಸ್ ಇಲ್ಲಿ ಒಂದು ಹೆಂಗಸನ್ನ ಆಬ್ಜೆಕ್ಟಿಫೈ ಮಾಡ್ತಾ ಇರೋದು 100 ಜನ ಎಲ್ಲ ಐಟಮ್ ಸಾಂಗ್ ಅಲ್ಲೂ ಆಗೋದು ಅದೇ ಆಕ್ಸೆಪ್ಟ್ ಮಾಡೋಣ ಆದ್ರೆ ನಾನು ತೆಲುಗು ತಮಿಳು ಹಿಂದಿ ಎಲ್ಲಾ ಚಿತ್ರರಂಗದ ರೀಸೆಂಟ್ ಐಟಮ್ ಸಾಂಗ್ಸ್ ನ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ ಯಾವ್ದಲ್ಲೂ ಇಷ್ಟು ಹೇಸ್ಗೆ ಬರ್ಸುವಂತ ಅಸಹ್ಯಕಾರಿ ಲಿರಿಕ್ಸ್ ಇಲ್ಲ ನಾನ್ ಕೇಳೋದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು ಅಟ್ ದ ಕಾಸ್ಟ್ ಆಫ್ ವಾಟ್ ನಮ್ಮ ಕನ್ನಡತನ ನಮ್ಮ ಮಾನ ಮರ್ಯಾದೆ ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಕಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ ಇವಾಗ ಸಿನಿಮಾ ಮಾರ್ಕೆಟಿಂಗ್ಗೆ ಗಿಮಿಕ್ಗೆ ಅಂತ ಸ್ಲಮ್ಗಿಂತ ಕಡೆ ಲೆವೆಲ್ಗೆ ಇಳಿದು ಲಿರಿಕ್ಸ್ ಬರ್ದಿದ್ದೀರಾ ಎಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದೀವಾ ಇಲ್ಲ 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ ಅಂತ ಯೋಚನೆ ಮಾಡಿದ್ರೆ ಆವಾಗ್ಲೂ ಇಷ್ಟು ಕಚ್ಚಡವಾದ ಲಿರಿಕ್ಸ್ ಇರ್ಲಿಲ್ಲ ಪ್ರಶ್ನೆ ಬಂದು ದೇಶದಲ್ಲಿರೋ ಸೆನ್ಸರ್ ಮಂಡಳಿಗೆ ನೀವು ಯಾವ್ದಾನ ಪೊಲಿಟಿಕಲ್ ಎಜೆಂಡಾ ನಿಮಗೆ ಅಲೈನ್ ಆಗಿಲ್ಲ ಅಂದ್ರೆ ನಿಮ್ಮ ಕರೆಂಟ್ ಗವರ್ಮೆಂಟ್ಗೆ ಅಲೈನ್ ಆಗಿಲ್ಲ ಅಂದ್ರೆ ಅದನ್ನ ಸೆನ್ಸರ್ ಮಾಡ್ಬಿಡ್ತೀರಾ ಮತ್ತೆ ಆಪ್ ಮತ್ತೆ ಈ ಲೇಡಿ ಹೋರಾಟಗಾರ್ತಿರೆಲ್ಲ ಟಾಕ್ಸಿಕಲ್ ಆಗಿದ್ದ ಕನ್ಸೆಕ್ಷುವಲ್ ಸೆಕ್ಸ್ ರೇಟೆಡ್ ಮೂವಿ ಅದ್ರ ಬಗ್ಗೆ ನೀವೆಲ್ಲ ಮಾತಾಡಿದವರು ಇಲ್ಲಿ ಇಷ್ಟು ಚೀಪ್ ಆಗಿ ಲಿರಿಕ್ಸ್ ಇದು ಹಾಡು ರೇಡಿಯೋಲ್ ಪ್ಲೇ ಆಗುತ್ತೆ ಟಿವಿಯಲ್ಲಿ ಪ್ಲೇ ಆಗುತ್ತೆ ಎಲ್ಲ ಕಡೆ ಪ್ಲೇ ಆಗುತ್ತೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತದಿಲ್ವಾ ಮತ್ತೆ ಸೆನ್ಸಾರ್ ಮಂಡಳಿ ಏನ್ ಮಾಡ್ತಾ ಇದೀರಾ ನಮ್ಮ ದೇಶದಲ್ಲಿ ಸೆನ್ಸಾರ್ ಮಂಡಳಿ ಇದೆಯಾ ಇಲ್ವಾ